ಈಗ 10th ಮ್ಯಾಥ್ಸ್ ರಚನೆಗಳು ಅಥವಾ ಕನ್ಸ್ಟ್ರಕ್ಷನ್ ಎಕ್ಸರ್ಸೈಸ್ 6.1ರಲ್ಲಿ ಅಭ್ಯಾಸ 6.1ರಲ್ಲಿ ಪ್ರಶ್ನೆ ಸಂಖ್ಯೆ 4 ಏನದು ಪ್ರಶ್ನೆ ಓದ್ತೀನಿ ನೋಡ್ರಿ ನಾನು. ಪಾದ 8 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಇರುವ ಒಂದು ಸಮದ್ವಿಬಾಹು ತ್ರಿಭುಜವನ್ನು ರಚಿಸಿ, ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳ ಮೊದಲು ರಚಿಸಿದ ಸಮದ್ವಿಬಾಹು ತ್ರಿಭುಜದ ಅನುರೂಪ ಬಾಹುಗಳ 1.12 ಇರುವಂತೆ ರಚಿಸಿ ಅಂತಾರೆ ಪ್ರಶ್ನೆ. ಇದು ಪ್ರಶ್ನೆ ಅದ. ನಾನು ಇದಕ್ಕೇನು ಮಾಡ್ತೀನಿ, ಒಂದು ಕಚ್ಚಾಕೃತಿ ಹಾಕ್ತೀನಿ ನೋಡ್ರಿ. ತ್ರಿಭುಜವನ್ನು ಕಚ್ಚಾಕೃತಿ ಹಾಕಿದ್ದೀನಿ ನೋಡ್ರಿ. ಪಾದ 8 ಸೆಂಟಿಮೀಟರ್ ಇದೆ, ಎತ್ತರ 4 ಸೆಂಟಿಮೀಟರ್ ಅದ. ಈ ಸಮದ್ವಿಬಾಹು ತ್ರಿಭುಜ ಒಂದು ರಫ್ ಹಾಕಿದ್ದೀನಿ. ಈಗ ನಾವು ಇದನ್ನು ಎಷ್ಟು ಅನುಪಾತದಲ್ಲಿ ವಿಭಾಗಿಸ ಅಂತ ಹೇಳಿದ್ರೆ ಅಂದ್ರೆ 1.12 1.12 ಅಂದರೆ ಇದು ಮಿಶ್ರ ಭಿನ್ನರಾಶಿ ಇದ್ದಿದ್ದು ನಾವು ಏನು ಮಾಡಬೇಕು, ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಳ್ಬೇಕು. ಹಂಗಂದ್ರೆ 2 1 2 2ಕ್ಕೆ 1 ಕೂಡಿಸ್ಬೇಕು. ಎಷ್ಟಾಯಿತು, 3 ಆಯಿತು. ಅಂದರೆ 3/2 ಅನುಪಾತದಲ್ಲಿ ಆ ತ್ರಿಭುಜವನ್ನು ನಾವೇನು ಮಾಡಬೇಕು, ವಿಭಾಗಿಸ್ಬೇಕಾಗಿದೆ. ಫಸ್ಟ್ ಈಗ ಏನು ಮಾಡಬೇಕಂತಂದ್ರೆ ನಾವು ಪಾದ ಸ್ಕೇಲ್ ತೆಗೆದುಕೊಂಡು ಪಾದ ಏನು ಮಾಡಬೇಕು, 8 ಸೆಂಟಿಮೀಟರ್ ಒಂದು ಬಾಹು ಎಳಿಬೇಕು ನೋಡ್ರಿ. ಸ್ಕೇಲ್ ತಗೋಬೇಕು. ಸ್ಕೇಲ್ ಸಾಲಿನಿಂದ 8 ಸೆಂಟಿಮೀಟರ್ ಒಂದು ರೇಖಾಖಂಡ ಎಳಿಬೇಕು. 8 ಸೆಂಟಿಮೀಟರ್ 0 ಇಂದ 8 ಸೆಂಟಿಮೀಟರ್ ಇದೊಂದು ಬಾಹು ಒಳಗ. ಇದಕ್ಕೆ ಹೆಸರು ಕೊಡೋಣ. ಹೆಸರು ಏನು ಕೊಡೋಣ, ಇದಕ್ಕೆ ಈ ಪಾಯಿಂಟ್ ಏನಾಗಿರಲಿ, ಬಿ ಆಗಿರಲಿ. ಈ ಪಾಯಿಂಟ್ ಏನಾಗಿರಲಿ, ಸಿ ಆಗಿರಲಿ. ಎಷ್ಟು ಸೆಂಟಿಮೀಟರ್ ಇದೆ, 8 ಸೆಂಟಿಮೀಟರ್ ಇದೆ. ಈಗ ನಾವೇನು ಮಾಡಬೇಕಾಗ್ಯದ, ಇದ್ರ ಎತ್ತರ ತೊಗೊಳ್ಬೇಕು. ಎತ್ತರ ಎಷ್ಟು, 4 ಸೆಂಟಿಮೀಟರ್ ಇದೆ. ಎತ್ತರ ತೊಗೋಬೇಕಂದ್ರೆ ನಾವೇನು ಮಾಡಬೇಕು, ಈ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ತೊಗೋಬೇಕು. ಎದ್ರದ್ದು ಈ 8 ಸೆಂಟಿಮೀಟ್ರ್ ಅರ್ಧ ಎಷ್ಟು ಅಂದ್ರೆ, ಅರ್ಧ ಅಂದ್ರೆ 4 ಐದು, 4ಕ್ಕಿಂತ ಹೆಚ್ಚು ತೆಗೆದುಕೊಂಡು, 4ಕ್ಕಿಂತ ಹೆಚ್ಚು ಅಂದ್ರೆ 4 5 ಎಷ್ಟಾದರೂ ತೆಗೆದುಕೊಂಡು, ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ತೆಗೆದುಕೊಂಡು ನೋಡಿರಿ. ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ತೆಗೆದುಕೊಂಡು, ಅರ್ಧಕ್ಕಿಂತ ಹೆಚ್ಚಿದೆ ನೋಡಿ. ಇದು ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ತೆಗೆದುಕೊಂಡು ಈ ರೀತಿ ಇದ್ರ ಮಧ್ಯಬಿಂದು ಕಂಡುಹಿಡಬೇಕು. ಅದ್ರದ್ದು ಮಧ್ಯಬಿಂದು ಅಂತಂದ್ರೆ ಈ ಬಿ ಸಿ ಬಾಹುದ ಮಧ್ಯಬಿಂದು ಕಂಡುಹಿಡಬೇಕು ನೋಡಿರಿ. ಇಲ್ಲಿ ಕೇಂದ್ರ ಮಾಡಿ, ಬಿ ಯಲ್ಲಿ ಕೇಂದ್ರ ಮಾಡಿ ಈ ರೀತಿ ಕಂಸ ಎಳಿಬೇಕು. ಮೇಲೊಂದು ಕಂಸ, ಅದೇ ರೀತಿ ಕೆಳಗೆ ಒಂದು ಕಂಸ ಎಳಿಬೇಕು. ಇದು ಚೇಂಜ್ ಮಾಡಲಾರ್ದಂಗೆ ಈಗ ಸಿ ಯಲ್ಲಿರಬೇಕು ಪಾಯಿಂಟು. ಸಿ ಯಲ್ಲಿ ಪಾಯಿಂಟ್ ಇಟ್ಟು ಈ ರೀತಿ ಎರಡೂ ಕಟ್ ಹಾಕುವಾಗ ಇನ್ನೊಂದು ಕಂಸಗಳು ಈ ರೀತಿ ಎಳಿಬೇಕು. ಎಳೆದಾಗ ಎರಡು ಎಲ್ಲಿ ಕೂಡುದು ನಮಗಂದ್ರೆ ಇಲ್ಲಿ ಕೂಡುದು ಇಲ್ಲ. ಈ ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ನಾವೇನು ಮಾಡಬೇಕಿರೋದು, ಮಧ್ಯಬಿಂದು ಕಂಡುಹಿಡಿಬೇಕು ನೋಡ್ರಿ. ಮಧ್ಯಬಿಂದು ಇದು ಕೆಳಗಿಂದ ನೀವು ನಮಗೆ ಬೇಕಾಗಿಲ್ಲ, ಇದು ಇಷ್ಟೇ ಬಾದ್ರೆ ಸಾಕಾಗ್ತದೆ ನಾವು. ಯಾಕಂದರೆ ಇದು ಲೈನ್ ಹಾಕೋ ಸಲುವಾಗಿ ಅದು ಕೆಳಗಿನ ಮಾಡಿರ್ತೀವಿ. ಈ ರೀತಿ ಒಂದು ನಾವು ಬೇಕಾಗಿದ್ದೀವಿ. ಇದು 90 ಡಿಗ್ರಿ ಅದ. ಇದು ಎಷ್ಟು ಇರಬೇಕು ಲಂಬ ಅಂತಂದ್ರೆ, ಇಲ್ಲಿ ಕ್ವಾರ್ಟರ್ ರಫ್ ಹಾಕೊಂಡ್ರೆ 4 ಸೆಂಟಿಮೀಟರ್ ಇರಬೇಕು. 4 ಸೆಂಟಿಮೀಟರ್ ಎವರ ತೊಗೋಬೇಕಂದ್ರೆ ನಾವು ಕೈವಾರು ಮತ್ತು ಸ್ಕೇಲ್ ಸಹಾಯದಿಂದ 4 ಸೆಂಟಿಮೀಟರ್ ತೊಗೋಬೇಕು ನೋಡಿರಿ. 4 ಸೆಂಟಿಮೀಟರ್ ಅಂದರೆ 0 ಇಂದ 4 ತನಕ ಹೆಚ್ಚಿಸ್ಬೇಕು. 0 ಇದರಿಂದ 4 ಸೆಂಟಿಮೀಟರ್ ಈ ರೀತಿ ತೆಗೆದುಕೊಂಡು ಅದ. ಈಗ ಎಲ್ಲಿ ಕೇಂದ್ರ ಮಾಡಬೇಕು, ಎಮ್ ಅಲ್ಲಿ ಕೇಂದ್ರ ಮಾಡಬೇಕು. ಇದಕ್ಕೆ ಮಧ್ಯಬಿಂದು ಅಂತ ಎಮ್ ಅನ್ಕೊಳ್ಳೋಣ. ಇಲ್ಲಿ ಕೇಂದ್ರ ಮಾಡಿ ಈ ರೀತಿ ಕಟ್ ಆಗುವಾಗ ಒಂದು ಕಂಸ ಎಳಿಬೇಕು. ಈಗ ನಮಗೆ ಎಲ್ಲಿ ಕೂಡ್ದು ಎರಡು ಅಂದರೆ ಈ ಪಾಯಿಂಟಲ್ಲಿ ಕೂಡ್ದು. ಈಗ ನಾವೇನು ಮಾಡಬೇಕು, ಎ ಬಿ ಮತ್ತು ಎ ಸಿಯನ್ನು ಜೋಡಿಸ್ಬೇಕು ನೋಡಿ. ಈ ರೀತಿ ಕರೆಕ್ಟ್ ಸ್ಕೇಲ್ ಹಿಡ್ಕೊಂಡು ಈ ರೀತಿ ಕರೆಕ್ಟು ಸ್ಕೇಲ್ ಹಿಡ್ಕೊಂಡು 2 ಪಾಯಿಂಟ್ ಬರೋವಾಗ ಜೋಡಿಸ್ಬೇಕು. ಅದೇ ರೀತಿ ಈ ಸೈಡ್ನ ಜೋಡಿಸ್ಬೇಕು ನೋಡಿರಿ. ಈ ರೀತಿ ಜೋಡಿಸ್ಬೇಕು. ಈಗ ನಮಗೇನು ಸಿಕ್ತು, ಒಂದು ತ್ರಿಭುಜ ಎ ಬಿ ಸಿ ಒಂದು ತ್ರಿಭುಜ ಸಿಕ್ತು. ಇದಕ್ಕೆ ನಾವು ಏನು ಮಾಡಬೇಕಾಗಿದೆ, ಈಗ 3:2ರಲ್ಲಿ ವಿಭಾಗಿಸಬೇಕಾಗ್ತದೆ. ಇಲ್ಲಿ ಬಿ ಸಿಯಲ್ಲಿ ಅಥವಾ ಸಿಯಲ್ಲಿ ಲಘುಕೋನ ಉಂಟಾಗುವಂತೆ ನಾವೊಂದು ರೇಖೆಯನ್ನು ಎಳಿಬೇಕು. ಈ ರೀತಿ ಲಘುಕೋನ ಅಂದರೆ 90ಕ್ಕಿಂತ ಕಡಿಮೆ ಇರುವಾಗೆ ಈ ರೀತಿ ಒಂದು ಕೋನ ಹಾಕಬೇಕು. ಲಘುಕೋನ ಎರಡು ಬಿ ಸಿ ಮತ್ತು ಈ ರೇಖೆಗಳಿಂದೊಬ್ಬರು ಇರಬೇಕು. ಲಘುಕೋನ ಉಂಟಾಗುವಂತೆ ಈ ರೀತಿ ಎಷ್ಟಾದರೂ ತೆಗೆದುಕೊಂಡು ಲಘುಕೋನ ಉಂಟಾಗುವಂತೆ ನಾವು ಒಂದು ಈ ರೀತಿ ಕಿರಣ ಹೇಳೋಣ. ಅಂದರೆ ಇದಕ್ಕೆ ಹೆಸರು ಏನು ಕೊಡೋಣ, ಬಿ ಇದೆ ಅಂದರೆ ಇದಕ್ಕೆ ಬಿ ಎಕ್ಸ್ ಅಂತ ಹೆಸರು ಕೊಡೋಣ. ಈಗ ನಮಗೆ ಎಷ್ಟು ಅನುಪಾತದಲ್ಲಿ ವಿಭಾಗಿಸ್ಬೇಕಂತಂದ್ರೆ 3:2ರಲ್ಲಿ ವಿಭಾಗಿಸ್ಬೇಕಂತಾರೆ. 3:2 ಅಂತಂದ್ರೆ ಎಷ್ಟಾದರೂ ಇದು ಒಂದು ಸಲ ಕೈವರ್ ತೆಗೆದ್ಮೇಲೆ ನಾವು ಒಂದು ಸಲ ತೆಗೆದುಕೊಂಡಾಗ
ಹೆಚ್ಚು ಕಡಿಮೆ ಮಾಡಿದಾಗೆ 3 ಭಾಗ ಸಮಭಾಗ ಮಾಡಬೇಕು. ಹೆಂಗೆ ಮಾಡಬೇಕಂದ್ರೆ ನೋಡಿರಿ, ಒಂದು ಸಮಭಾಗ ಆಯಿತು. ನೆಕ್ಸ್ಟ್ ಇಲ್ಲಿ 2 ಕೂಡದಲ್ಲಿಟ್ಟು 2 ಸಮಭಾಗ ಆಯಿತು. ನೆಕ್ಸ್ಟು 2 ಕೂಡದಲ್ಲಿ 3 ಸಮಭಾಗಗಳಾದವು. 3 ಸಮಭಾಗ ಅದು ಹೆಸರು ಕೊಡೋಣ. ಈ ಪಾಯಿಂಟಿಗೆ ಏನು ಕೊಡೋಣ, B1 ಅಂತ ಕೊಡ್ರಿ. ಈ ಪಾಯಿಂಟು B2 ಆಗಿರಲಿ, ಈ ಪಾಯಿಂಟ್ ಏನಾಗಿರಲಿ B3 ಆಗಿರಲಿ. ಅದ ಈಗ ನಾವು ಏನು ನೆನ್ಪಿಡ್ಬೇಕಂತಂದ್ರೆ, ಪ್ರಶ್ನೆ ಏನೇ ಕೊಡಲಿ, ಇದು ಕಂಶ ಅಂತರ ಮೇಲಿಂದ ಇದು ಕೆಳಗಿನ ಛೇದ ಅಂತರ. ಛೇದ ಇದ್ದಿದ್ದು ನಾವು ಯಾವಾಗಲೂ ಸಿಗೆ ಜೋಡಿಸ್ಬೇಕು ನೋಡಿರಿ. ಛೇದ ಅಂದರೆ ಇಲ್ಲಿ B2 ಇದೆ ನೋಡಿ, ಇದರಿಂದ ನಾವು ಸ್ಕೇಲ್ ಹಿಡಿದುಕೊಂಡು ಸಿ ಜೋಡಿಸ್ಬೇಕು ನೋಡಿರಿ. ಯಾವಾಗಲೂ ಯಾವುದೇ ಪ್ರಶ್ನೆ ಇರಲಿ, ಛೇದ ಇದ್ದಿದ್ದಲ್ಲಿ ಜೋಡಿಸ್ಬೇಕು, ನಾವು ಸಿ ಜೋಡಿಸ್ಬೇಕು. ಈ ರೀತಿ ಕರೆಕ್ಟ್ ಸ್ಕೇಲ್ ಹಿಡ್ಕೊಂಡು ಜೋಡಿಸ್ಬೇಕು. ಈಗ ಒಂದು ರೇಖೆ ನಮಗೀಗ ಈ 2 ಅಲ್ಲಿ ಜೋಡಿಸಿದೆ. ಈಗ ಇನ್ನೊಂದು 3 ಅಲ್ಲಿ ಇಂಥದ್ದೇ ಒಂದು ಸಮಾನಾಂತರ ರೇಖೆ ಎಳಿಬೇಕು. 3 ಅಂದರೆ ಎಲ್ಲಿದೆ, ಇಲ್ಲಿದೆ ನೋಡಿ. ಈ ಪಾಯಿಂಟಲ್ಲಿ ನಾವು ಒಂದು ಸಮಾನಾಂತರ ರೇಖೆ ಎಳಿಬೇಕಂದ್ರೆ ಏನು ಮಾಡ್ಬೇಕಂತಂದ್ರೆ, ಇಲ್ಲೊಂದು ಅನುರೂಪ ಕೋನಗಳು ಸಮ ಇದ್ದಾಗ ಮಾತ್ರ ಸಮಾನಾಂತರ ರೇಖೆ ಬರ್ತಾವೆ. ಎಷ್ಟಾದರೂ ನಿಮ್ಮ ಅನುಕೂಲ ತ್ರಿಜ್ಯ ತೆಗೆದುಕೊಂಡು ಇಲ್ಲಿ ಕೆಳಗಿನ ಲೈನು ಮತ್ತು ಮೇಲಿನ ಲೈನ್, ಈ BX ಲೈನು ಮತ್ತು ಇದು B2C ಲೈನ್ ಕಟ್ ಆಗುವಾಗ ಒಂದು ಕಂಸ ಅಥವಾ ಈ ರೀತಿ ಎಳೆಬಿಡಬೇಕು. ಈಗ ಇಷ್ಟು ಚೇಂಜ್ ಮಾಡಿದಾಗೆ ಮತ್ತು B3ಯಲ್ಲಿ ಇಡಬೇಕಿದು. ಸೂಜಿಕಿ B3ಯಲ್ಲಿ ಇಟ್ಟು ಇನ್ನೊಂದು ಈ ರೀತಿ ನಾವು ಕಂಸವನ್ನು ಎಳೆಯಬೇಕು. ಹೌದಾ? ಈಗ ಏನು ಮಾಡಬೇಕಂತಂದ್ರೆ, ನಾವು ಇವೆರಡು ಏನು ಕೋನ ಮಾಡಿದೇವಲ್ಲ, ಇಷ್ಟು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಈಗ ನಾವೆಲ್ಲಿ ಸೂಜಿ ಇಡಬೇಕಂದ್ರೆ ಇಲ್ಲಿ ಇಡಬೇಕು. ಇಲ್ಲಿಟ್ಟು ಈ ಕಂಸ ಕಟ್ ಆಗುವಾಗ ಇನ್ನೂ ಒಂದು ಈ ರೀತಿ ನಾವು ಎಳಿಬೇಕು. ಇವೆರಡು ಎಲ್ಲಿ ಪಾಯಿಂಟ್ ಕೂಡ್ತವೆ, ಇಲ್ಲಿ ಕೂಡ ಅನ್ನೋದು ಈ ಪಾಯಿಂಟಿಂದ ನಾವು ಇನ್ನೊಂದು ರೇಖೆ ಎಳಿಬೇಕಾಗ್ತದೆ. ಅವಾಗ ಏನಾಗ್ತದಂದ್ರೆ, ಈ ರೇಖೆಯನ್ನು ಸ್ವಲ್ಪ ನಾವು ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಯಾವುದು ಇದು ಮೊದಲಿಂದ ಏನು ಹಾಕಿದ್ದೀವಲ್ಲ, ಈ ರೇಖೆ ಇನ್ನೂ ಸ್ವಲ್ಪ ಉದ್ದ ಮಾಡಬೇಕಾಗ್ತದೆ. ಈ ರೀತಿ ಎಷ್ಟಾದರೂ ಉದ್ದ ಮಾಡ್ಕೊಳ್ಳೋಣ. ಹಿಂಗೆ ಬೆಳೆಸ್ಕೊಂಡು ಉದ್ದ ಮಾಡಿಕೊಂಡು ಈಗ ಏನು ಮಾಡಬೇಕಾಗಿದೆ, ನಾವು ಕರೆಕ್ಟ್ ಸ್ಕೇಲ್ ಹಿಡಿದುಕೊಂಡು ಈ ಪಾಯಿಂಟು ಇವೆರಡೂ ಕೂಡುವಲ್ಲಿ ಈ ಲೈನಲ್ಲಿ ಎಕ್ಸ್ಟೆಂಡ್ ಮಾಡಿಲ್ಲ, ಆ ಲೈನ್ ಕೂಡುವಾಗ ಇನ್ನೊಂದು ರೇಖೆಯನ್ನು ಎಳಿಬೇಕಾಗಿದೆ. ನಾವು ಹೆಂಗೆ ಹಿಡಬೇಕು ಸ್ಕೇಲ್ ಅಂದ್ರೆ, ಈ ಪಾಯಿಂಟ್ ಬರಬೇಕು. ಈ ಪಾಯಿಂಟು ನೋಡ್ರಿ ಕರೆಕ್ಟ್ ಸಿಗುವಾಗೆ ಇವೆರಡು ಹಿಂಗೆ ಈ ಪಾಯಿಂಟ್ ಸಿಗ್ಬೇಕು, ನಾವು ಈ ಪಾಯಿಂಟ್ ಸಿಗಬೇಕು, ಪ್ಲಸ್ ಇದಕ್ಕೆ ಕಟ್ ಆಗಬೇಕು ಈ ರೀತಿ. ಈಗ ಎಲ್ಲಿ ಕೂಡೋದಲ್ಲ, ಈ ಪಾಯಿಂಟಿಗೆ ಏನು ಹೆಸರು ಕೊಡೋಣ. ಇದು ಸಿ ಇದೆ ಅಂದರೆ ಈ ಪಾಯಿಂಟ್ ಏನಾಗಿರಲಿ C' ಅಂತ ಆಗಿರಲಿ. ಈಗ ನಾವೇನು ಮಾಡಬೇಕಾಗಿದೆ, ಈ ರೇಖೆಗೆ AC ರೇಖೆಗೆ ಇಲ್ಲಿ ಇನ್ನೊಂದು ರೇಖೆಯನ್ನು ಸಮಾನಾಂತರ ರೇಖೆನೇ ಹಾಕಬೇಕಾಗಿದೆ. ಮೊದಲು ಮಾಡಿದಾಗೇ ಎಷ್ಟಾದರೂ ನಮ್ಮ ಅನುಕೂಲ ತ್ರಿಜ್ಯ ತೆಗೆದುಕೊಂಡು ಸಿಯಲ್ಲಿ ಕೇಂದ್ರ ಮಾಡಿ ಒಂದು ಕೋನ ಮಾಡಬೇಕು ನೋಡಿರಿ. ಅಂದರೆ ಇದಕ್ಕೆ ಕೆಳಗಿನ ಲೈನು ಮೇಲಿನ 2 ಕಡೆ ಈ ರೀತಿ ಕೂಡಬೇಕು. ಆಮೇಲೆ ನೆಕ್ಸ್ಟ್ ಎಲ್ಲಿ ಮಾಡಬೇಕಾಗಿದೆ, ಸಿಯಲ್ಲಿ ರಚನೆ ಮಾಡಬೇಕಾಗಿದೆ. ಈ ಪಾಯಿಂಟಲ್ಲಿ C' ಎಲ್ಲಿ ಮಾಡಬೇಕಾಗಿದೆ, ಇದು ಚೇಂಜ್ ಮಾಡೋದಾಗ ಇಷ್ಟೊಂದು ಇಲ್ಲೊಂದು ಕಂಸ ಹಿಡಿಬೇಕು. ಎಳೆದೆ ನಂತರ ಇವೆರಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೋಡಿರಿ. ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿ ಇಡಬೇಕಂದ್ರೆ ಇಲ್ಲೆಲ್ಲಿ ಕಟ್ಟಾಗೋದಿಲ್ಲ, ಇವೆರಡು ಕೂಡದಲ್ಲಿ ಪೆನ್ನು ಮತ್ತು ಪೆನ್ಸಿಲ್ ಇಲ್ಲಿಟ್ಟು ಅವಾಗ ನಮಗೆ ಇನ್ನೊಂದು ಪಾಯಿಂಟ್ ಸಿಕ್ತು. ಈ ಪಾಯಿಂಟಿಂದ ನಾವು ಏನು ಮಾಡಬೇಕಾಗಿದೆ, ಈ ಪಾಯಿಂಟ್ ಹಿಡಿದುಕೊಂಡು ಇದು ಪಾಯಿಂಟನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ನಾನು ಮೊದಲಿನ ರೇಖೆ ಏನಾದಲ್ಲಿ AB ರೇಖೆಯನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ, ನೋಡಿ ಉದ್ದ ಮಾಡಬೇಕಾಗ್ತದೆ. ಇದು ಇದೇನು ಮಾಡಬೇಕು, ನೀವು ಪೆನ್ನಿಂದ ಕರೆಕ್ಟಾಗಿ ಹಿಡಿದುಕೊಂಡು ಇನ್ನೂ ಸ್ವಲ್ಪ ಹೀಗೆ ಉದ್ದ ಮಾಡಬೇಕು. ಅದ ಈಗ ಏನು ಮಾಡಬೇಕು, ಕರೆಕ್ಟ್ ಸ್ಕೇಲ್ ಈ ಪಾಯಿಂಟ್ ಹಿಡ್ಕೊಳ್ಬೇಕು, ಈ ಪಾಯಿಂಟ್ ಹಿಡ್ಕೊಳ್ಬೇಕು. ಈ AB ಲೈನೇ ನಾವು ಉದ್ದ ಮಾಡಿದಿಲ್ಲ, ಅದಕ್ಕೆ ಏನು ಮಾಡಬೇಕು, ಕರೆಕ್ಟ್ ಜೋಡಿಸೋ ಹಾಗೆ ಕೂಡುವಾಗೆ ಮಾಡ್ಕೊಳ್ಬೇಕು. ಈ ಕರೆಕ್ಟ್ ಈ ಪಾಯಿಂಟ್ ಸಿಗಬೇಕು, ಈ ಪಾಯಿಂಟ್ ಸಿಗಬೇಕು, ಅದು ನೆಕ್ಸ್ಟ್ ಇದಕ್ಕೆ ಕಟ್ಟಾಗಿರ್ಬೇಕು. ಅದ ಈಗ ನಮಗೇನಾಯಿತು, ಇದೇ ನಮಗೇನಾಯಿತು ಬೇಕಾದ ತ್ರಿಭುಜ ಆಯಿತು. ಇದಕ್ಕೆ ಹೆಸರು ಬೇಕಾರೆ ಇದು A ಇದೆ ಅಂದರೆ ಇದಕ್ಕೆ ಕೊಡೋಣ A' ಅಂತ ಕೊಡೋಣ. ಇಲ್ಲಿ ಕೂಡದಲ್ಲಿ A' ಆಯಿತು. ಈಗ ಇದೇ ನಮಗೇನಾಯಿತು ಬೇಕಾದ ತ್ರಿಭುಜ ಆಯಿತು ನೋಡಿರಿ. ಯಾವ ತ್ರಿಭುಜ ಅಂತಂದ್ರೆ, ತ್ರಿಭುಜ ABCಗೆ ನಾವೇನು ಸಮರೂಪ ಯಾವ್ದು ಹಾಕಿದ್ದೀವಿ ಅಂದ್ರೆ, ತ್ರಿಭುಜ A', B, C' ಇಷ್ಟು ಬರೆದ್ರೆ ಸಾಕಾಗ್ತದೆ. 3 ಅಂಕ ಆರಾಮ್ ನಿಮಗೆ ಸಿಗ್ತವೆ ನೋಡಿರಿ.